ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅಂತ ಬಹುತೇಕರು ಕಾದು ಕೂತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿರ್ಧಾರ ಏನು? ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಆಗ್ಬಿಡುತ್ತಾ ಈ ಬಾರಿ? ಎರಡನೇ ಲಿಸ್ಟ್ ನಲ್ಲಿ ಯಾವ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆ ಆಗಬಹುದು? ಜಿಲ್ಲಾವಾರುನ ಅಥವಾ ಸಮುದಾಯ ಮುಂದೆ ಇಟ್ಕೊಂಡು ಸಚಿವ ಸ್ಥಾನವನ್ನ ಹಂಚಿಕೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾರಾ ಅಂತ. ಇದರ ಮಧ್ಯದಲ್ಲಿ ಶಾಸಕರು ಹೇಳ್ತಿದ್ದಾರೆ, ನಿಮ್ಮ ಲಿಸ್ಟ್ ಅನ್ನ ಫೈನಲ್ ಮಾಡ್ಕೊಂಡು ಬನ್ನಿ, ನಮಗೆ ವರಿಷ್ಠರು ಫೈನಲ್ ಮಾಡುವ ಲಿಸ್ಟ್ ಬೇಡ ಅಂತ. ಹಂಗಾಗಿ ಅಳದು ತೂಗಿ ಎರಡನೇ ಲಿಸ್ಟ್ ನಲ್ಲಿ ಸಚಿವ ಸ್ಥಾನ ಪಡೆದುಕೊಳ್ಳುವಂತಹ ಆ ಲಕ್ಕಿ ಶಾಸಕರು ಯಾರು? ಯಾವ ಮಾನದಂಡಗಳನ್ನ ಆಧರಿಸಿ ಈ ಬಾರಿ ಸಚಿವ ಸ್ಥಾನ ಹಂಚಿಕೆ ಆಗುತ್ತೆ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಈ ವಾರ ಸಚಿವ ಸಂಪುಟ ವಿಸ್ತರಣೆ ಫೇಕ್ಸ್. ಈ ವಾರ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. 2 ದಿನದ ಒಳಗಡೆ ದಿಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ದೆಹಲಿ ಕಡೆಗೆ. ಈ ಬಾರಿ ಆಷಾಢದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮುಂದಕ್ಕೆ ಹಾಕಕ್ಕಾಗಲ್ಲ. ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ? ಲಿಸ್ಟ್ ಹಿಡ್ಕೊಂಡು ದಿಲ್ಲಿಗೆ ಹೋಗೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಪಟ್ಟಿಯಲ್ಲಿರೋ ಜಿಲ್ಲಾವಾರು ನಾಯಕರು ಯಾರ್ಯಾರು? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎರಡನೇ ಪಟ್ಟಿಯಲ್ಲಿ ಯಾರು ಸ್ಥಾನಮಾನ ಪಡೆದುಕೊಳ್ಳಬಹುದು? ಮುಖ್ಯಮಂತ್ರಿಗಳು ಸಿದ್ಧ ಮಾಡಿರುವಂತಹ ಪಟ್ಟಿಯಲ್ಲಿರುವ ಹೆಸರುಗಳು ಯಾರದ್ದು? 2 ದಿನಗಳಲ್ಲಿ ದಿಲ್ಲಿ ಪ್ರವಾಸದಲ್ಲಿ ಮುಖ್ಯಮಂತ್ರಿಗಳು ತಾವು ತೆಗೆದುಕೊಂಡು ಹೋಗುವ ಲಿಸ್ಟ್ ಅನ್ನ ಫೈನಲ್ ಮಾಡ್ಕೊಂಡು ಬರ್ತಾರಾ, ಅಥವಾ ವರಿಷ್ಠರು ಹೇಳದಂಗೆ ಲಿಸ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಬಟ್ ರಾಜಕಾರಣ ಮಾಡೋರೆಲ್ಲ ನೀವು ಬಹುತೇಕರು ಆಷಾಢ ಒಳ್ಳೆ ದಿನ, ಒಳ್ಳೆ ಗಳಿಗೆ ಒಳ್ಳೆ ದಿನ ಇದೆಲ್ಲವನ್ನ ನೋಡ್ತಾರೆ. ಅವ್ರಿವ್ರು ಯಾಕೆ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಳ್ಳೆ ಗಳಿಗೆ ದಿನ ಸಮಯ ಇದೆಲ್ಲವನ್ನ ನೋಡ್ಕೊಂಡೇ ಕೆಲಸಗಳನ್ನ ಮಾಡೋರು. ಬಟ್ ಆಷಾಢದಲ್ಲೇ ಈ ಬಾರಿ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಹುಲ್ ಗಾಂಧಿ ವಿದೇಶದಿಂದ ದಿಲ್ಲಿಗೆ ವಾಪಸ್ ಆಗಿದ್ದಾರಂತೆ. ಹೈಕಮಾಂಡ್ ಬುಲಾವ್ಗೆ ಕಾದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತು ಸಂಜೆ ಅಥವಾ ನಾಳೆ ವರಿಷ್ಠರಿಂದ ಕರೆ ಬರುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಸಿದ್ದುಗೆ ಹೈಕಮಾಂಡ್ ನಾಯಕರು ಕರೆ ಮಾಡುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿಂದ ಇವತ್ತೇ ಕರೆ ಬಂದ್ರೆ ನಾಳೆನೇ ದಿಲ್ಲಿ ಕಡೆಗೆ ಪ್ರಯಾಣ ಮಾಡಲಿದ್ದಾರೆ. ನಾಳೆ ವರಿಷ್ಠರ ಜೊತೆಗೆ ಮೀಟಿಂಗ್ ಫಿಕ್ಸ್ ಆದ್ರೆ ವಿಸ್ತರಣೆ ಕೂಡ ಬಹುತೇಕ ಫಿಕ್ಸ್ ಆಗುತ್ತೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಈ ವಾರದ ಒಳಗಡೆ ಸಂಪುಟ ವಿಸ್ತರಣೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮುಂದಕ್ಕೆ ಹಾಕೋ ಮಾತಿಲ್ಲ. ವರಿಷ್ಠರು ಓಕೆ ಅಂದ್ರೆ, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಓಕೆ ಮಾಡಿ ಅಂತ ಹೇಳಿಬಿಟ್ರೆ ಇದೇ ವಾರ ಸಂಪುಟ ವಿಸ್ತರಣೆ ಆಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಕಾರಣ ಬಹುತೇಕ ಖಾತೆಗಳು, ಬಹುತೇಕ ಇಲಾಖೆಗಳು ಸಚಿವರಿಲ್ಲದೆ ಯಾವ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಆಡಳಿತಕ್ಕೆ ಬೇಗ ಕೊಡಬೇಕು ಅಂದ್ರೆ ಸಂಪುಟ ವಿಸ್ತರಣೆ ಆಗ್ಲೇಬೇಕು. ನೀವು ಆಷಾಢ ಅಂತ ಕಾದ್ ಕೂತ್ಕೊಂಡ್ರೆ ಮತ್ತೊಂದು ತಿಂಗಳು ಮುಂದಕ್ಕೆ ಹಾಕಕ್ಕಂತೂ ಆಗಲ್ಲ. ಹಂಗಾಗಿ ಅನಿವಾರ್ಯವಾಗಿ ಆಷಾಢ ಮಾಸದಲ್ಲೇ ಸಂಪುಟ ವಿಸ್ತರಣೆ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಹಂಗಾಗಿ ವರಿಷ್ಠರು ಕರೆ ಮಾಡಿದ ತಕ್ಷಣ ದಿಲ್ಲಿಗೆ ಹೋಗಿ ತಾವು ತೆಗೆದುಕೊಂಡು ಹೋಗುವಂತಹ ಲಿಸ್ಟ್ ಅನ್ನ ಫೈನಲ್ ಮಾಡ್ಕೊಂಡು ಬರ್ತಾರ. ಯಾಕಂದ್ರೆ 3 ನಾಯಕರು, ಒಂದ್ ಕಡೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಒಂದಷ್ಟು ಹೆಸರುಗಳನ್ನ ರೆಫರ್ ಮಾಡಬಹುದು. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಹೆಸರುಗಳನ್ನ ರೆಫರ್ ಮಾಡ್ತಾರ, ಇಂಥವರಿಗೆ ಸಚಿವ ಸ್ಥಾನ ಕೊಡಿ ಅಂತ. ಅದರ ಮಧ್ಯದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೊಸ ಮುಖಗಳಿಗೆ ಈ ಬಾರಿ ಆದ್ಯತೆ ಅಂತ ಹೇಳಿದ್ದಾರೆ. ಹಂಗಾಗಿ 3ರಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ ಇವತ್ತಿನಿಂದ ಸಚಿವ ಸಂಪುಟದ ಸರ್ಕಸ್ ಶುರುವಾಗುತ್ತೆ. ವಲಯವಾರು, ಜಾತಿವಾರು ಸಚಿವಾಕಾಂಕ್ಷಿಗಳಿಂದ ಪಟ್ಟಿಯನ್ನ ಸಿದ್ಧಗೊಳಿಸಲಾಗಿದೆ. ಖಾಲಿ ಇರುವ 20 ಸ್ಥಾನ ತುಂಬೋದಕ್ಕೆ ಮುಖ್ಯಮಂತ್ರಿಗಳು ಸರ್ಕಸ್ ಮಾಡ್ತಿದ್ದಾರೆ. ಲಿಸ್ಟ್ ಜೊತೆಗೆ ದಿಲ್ಲಿಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತನ್ನದೇ ಪಟ್ಟಿ ಜೊತೆಗೆ ದಿಲ್ಲಿಗೆ ಹೋಗೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಿದ್ಧರಾಗಿದ್ದಾರೆ. ಉಭಯ ನಾಯಕರಿಂದ ಜಿಲ್ಲಾವಾರು ಹಾಗೂ ಕ್ಷೇತ್ರವಾರು ಪಟ್ಟಿ ಸಿದ್ಧವಾಗಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಲಿಸ್ಟ್ ಅಲ್ಲಿ ಹಂಗಾದ್ರೆ ಯಾರಿದ್ದಾರೆ, ಯಾರಿಗೆ ಲಕ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾಬಿನೆಟ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮತ್ತೆ ಅಗೈನ್ ಸಿಎಂ ವರ್ಸಸ್ ಮಾಜಿ ಸಿಎಂ ಅನ್ನುವಂತಹ ಪರಿಸ್ಥಿತಿನ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕುತೂಹಲ.
ಕಾರಣ ಸಿದ್ದರಾಮಯ್ಯನವರು ಕೂಡ ಬೇಡಿಕೆ ಇಡೋ ಸಾಧ್ಯತೆ ಇದೆ. ತಮ್ಮನ್ನ ನಂಬ್ಕೊಂಡವರಿಗೆಲ್ಲ ಸಚಿವ ಸ್ಥಾನ ಕೊಡಿಸ್ಬೇಕಲ್ಲ ಈ ಬಾರಿ. ಹಂಗಾಗಿ ತಾವು ಕೂಡ ಒಂದು ಪಟ್ಟಿ ಸಿದ್ಧ ಮಾಡ್ಕೊಂಡಿದ್ದಾರಂತೆ. ಈ ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದ್ದು ಕೂಡ ಒಂದು ಪಟ್ಟಿ ಸಿದ್ಧವಾಗಿದೆ. ಇಬ್ಬರಲ್ಲಿ ಅಗೇನ್ ಯಾರ ಕೈ ಮೇಲಾಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಕುತೂಹಲ. ಅದರ ಮಧ್ಯದಲ್ಲಿ ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಅವರು ಯಾರಾದ್ರೂ ಹೆಸರುಗಳನ್ನ ರೆಫರ್ ಮಾಡ್ತಾರಾ, ಇದು ಕೂಡ ಪ್ರಶ್ನೆ ಇದೆ. ಹಂಗಾಗಿ ಮೂವರನ್ನ ಕೂರಿಸ್ಕೊಂಡು ಕ್ಯಾಬಿನೆಟ್ ಲಿಸ್ಟ್ ಅನ್ನ ಫೈನಲ್ ಮಾಡೋದಕ್ಕೆ ವರಿಷ್ಠರು ಸಿದ್ಧರಾಗಿದ್ದಾರೆ. ಬಟ್ ಎರಡನೇ ಲಿಸ್ಟ್ ನಲ್ಲಿ ಯಾರಿಗೆ ಬಹುತೇಕ ಚಾನ್ಸಸ್ ಇದೆ ಸಚಿವ ಸ್ಥಾನ ಸಿಗೋದು, ಆ ಕುರಿತ ಎಕ್ಸ್ಕ್ಲೂಸಿವ್ ಆಗಿರುವ ಪಟ್ಟಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಈ ಬಾರಿ ವಲಯವಾರು, ಜಾತಿವಾರು ಎರಡನ್ನ ಕೂಡ ಕನ್ಸಿಡರ್ ಮಾಡೋ ಸಾಧ್ಯತೆ ಇದೆ. ಮೊದಲು 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗೆಲ್ಲ ನೀವು ಪ್ರಮುಖವಾಗಿ ಜಾತಿಯನ್ನ ಲೆಕ್ಕ ಹಾಕಿದ್ದಾರೆ, ಜಾತಿವಾರು ಹಂಚಿಕೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈ ಬಾರಿ ಜಿಲ್ಲಾವಾರು, ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ಮಾನದಂಡ, ಅದ್ರ ಜೊತೆಗೆ ಹೊಸ ಮುಖಗಳಿಗೆ ಆದ್ಯತೆ. ಯಾರು ಸಚಿವರಾಗಿ ಕೆಲಸ ಮಾಡಿಲ್ವೋ ಈ ಹಿಂದೆ ಅಂಥವರಿಗೆ ಸಚಿವ ಸ್ಥಾನ ಕೊಡೋ ಮೂಲಕ ಆಡಳಿತಕ್ಕೆ ವೇಗ ಕೊಡೋದು, ಹೊಸ ಚೈತನ್ಯದ ಟಚ್ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಾಗಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವ ಕುತೂಹಲ. ಇಷ್ಟು ದಿನಗಳಿಂದ ಲಾಬಿ, ಒತ್ತಡ ಎಲ್ಲವೂ ಜಾಸ್ತಿ ಆಗಿ ಹೋಗಿದೆ. ಶಾಸಕರಿಂದ 2 ಬಾರಿ 3 ಬಾರಿ 4 ಬಾರಿ ಗೆದ್ದವರೆಲ್ಲ ಸಚಿವ ಸ್ಥಾನ ಸಿಕ್ಕ ಇಲ್ಲ ಇಲ್ಲಿ ತನಕ. ಹಂಗಾಗಿ ಈ ಬಾರಿ ಚಾನ್ಸ್ ಸಿಗ್ಲೇಬೇಕು ಅಂತ ಕಾದು ಕೂತಿದ್ದಾರೆ. ಕಂಪ್ಲೀಟ್ ಆಗಿ ಸಂಪುಟವನ್ನ ಭರ್ತಿ ಮಾಡ್ತಾರಾ ಅಥವಾ ಒಂದಷ್ಟು ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ತಾರ, ಬಂಡಾಯ ಇದ್ದಾಗ ಅಸಮಾಧಾನಗಳು ವ್ಯಕ್ತವಾದಾಗ ಅವ್ರನ್ನ ಸಮಾಧಾನ ಮಾಡೋ ನಿಟ್ಟಿನಲ್ಲಿ, ಅದು ಕೂಡ ಪ್ರಶ್ನೆ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಭಾವ್ಯ ಪಟ್ಟಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಮೊದಲ ಬಾರಿ ಅಂತ ಅನ್ಸುತ್ತೆ ಆಷಾಢ ಮಾಸದಲ್ಲಿ ಸಂಪುಟ ವಿಸ್ತರಣೆ ಆಗ್ತಾ ಇರೋದು. ಏನ್ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ಲಿಸ್ಟ್ ಫೈನಲ್ ಆಗಬಹುದು, ಏನ್ ನಿರೀಕ್ಷೆ ಮಾಡಬಹುದು ಅಂತ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಸಮಯ ಮತ್ತೆ ಗಳಿಗೆಯನ್ನ ಎಲ್ಲಾ ವಿಚಾರಗಳಲ್ಲೂ ಕೂಡ ನೋಡ್ತಾರೆ. ಅದರಲ್ಲೂ ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡುವಂತ ಒಂದು ಸಂದರ್ಭದಲ್ಲೂ ಕೂಡ ತಕ್ಷಣವೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಾಗ್ಲೂ ಕೂಡ ಬಹಳಷ್ಟು ಬಾರಿ ಜ್ಯೋತಿಷ್ಯಗಳ ಮೊರೆ ಹೋದ್ರು. 2-3 ಬಾರಿ ದಿನಾಂಕಗಳು ಕೂಡ ಮುಂದೂಡಲ್ಪಟ್ಟವು. ಈಗಲೂ ಕೂಡ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಭಗಳಿಗೆ ಶುಭ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಈ ನಡುವೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಕೆಲ ನಾಯಕರುಗಳು, ಮತ್ತೊಂದು ಕಡೆ ರಾಜ್ಯದಲ್ಲಿರುವಂತಹ ಹಲವು ಶಾಸಕರುಗಳು ಬಹಳಷ್ಟು ಒತ್ತಡ ಆಗ್ತಾ ಇರುವಂತದ್ದು. 1.5 ತಿಂಗಳಾಯ್ತು, ಇನ್ನೂ ಕೂಡ ಸಂಪುಟ ವಿಸ್ತರಣೆ ಯಾಕ ಮಾಡ್ತಿಲ್ಲ ಅನ್ನುವಂಥದ್ದು. ಇರುವಂತಹ 20 ಇಲಾಖೆಗಳು ಮುಖ್ಯಮಂತ್ರಿಗಳ ಕೈಯಲ್ಲಿದ್ರೆ ಹೇಗೆ ಅಭಿವೃದ್ಧಿ ಆಗುತ್ತೆ? ಜಿಲ್ಲಾವಾರು ಪ್ರವಾಸ ಮಾಡ್ಬೇಕಾಗುತ್ತೆ. ಒಂದು ಕಡೆ ಬರ, ಮತ್ತೊಂದು ಕಡೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಮಳೆಯೂ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಹೀಗಾಗಿ ವಿಪಕ್ಷಗಳು ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದಾವೆ. ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮಾಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವ್ರ ಬಳಿನೂ ಮಾಡಿದ್ದಾರೆ, ಅದೇ ರೀತಿ ಸಿದ್ದರಾಮಯ್ಯ ಅವರ ಬಳಿನೂ ಕೂಡ ಮಾಡಿದ್ದಾರೆ. ಹೀಗಾಗಿ ಕಳೆದ 15 ದಿನಗಳಿಂದಲೂ ಕೂಡ ವಿದೇಶ ಪ್ರವಾಸದಲ್ಲಿದ್ದಂತಹ ಎಐಸಿಸಿಯ ನಾಯಕ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು 12ನೇ ತಾರೀಕು ಮಧ್ಯರಾತ್ರಿ ದೆಹಲಿಗೆ ವಾಪಸ್ ಆಗಿದ್ದಾರೆ. ಇವತ್ತಿಂದ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಯಾವುದೇ ಕ್ಷಣದಲ್ಲಿ ಬೇಕಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಡುವಂತ ಒಂದು ಸಾಧ್ಯತೆ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತರ ಲಿಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇರುವಂತಹ 20 ಸ್ಥಾನಗಳನ್ನ ತಮ್ಮ ಆಪ್ತರಿಗೆ ಕೊಡಿಸ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ತಮ್ಮನ್ನ ಬೆಂಬಲಿಸುವಂತ ಒಂದು ಪಡೆ ಇರಬೇಕು ಅನ್ನುವಂಥದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಹಿಂದೆ ಯುವಕರಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಸಲಹೆಯನ್ನ ಉಭಯ ನಾಯಕರು ಕೂಡ ಕೊಟ್ಟಿದ್ರು. ಹೀಗಾಗಿ ಉಭಯ ನಾಯಕರು ಬೆಂಗಳೂರಿಂದ ಹಿಡಿದು ಬೀದರ್ ವರೆಗೂ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಸಮುದಾಯಕ್ಕೆ ಅವಕಾಶಗಳನ್ನು ಕೊಡಬೇಕು, ಯಾರಿಗೆ ಕೊಟ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಎರಡೂ ಕಡೆನೂ ಕೂಡ ಪ್ರಾಫಿಟ್ ಆಗುತ್ತೆ, 2028ರ ಚುನಾವಣಾ ದೃಷ್ಟಿಯಿಂದ ಇವರೇ ಯಾಕೆ ಉತ್ತಮ ಅಭ್ಯರ್ಥಿ, ಎಲ್ಲಾ ಲೆಕ್ಕಾಚಾರಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಬಹುತೇಕ ಇರುವಂತಹ 20 ಸ್ಥಾನಗಳನ್ನು ಕೂಡ ತುಂಬ್ತಾರ ಅಂತ ನನಗೇನೋ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ 2-3 ಸ್ಥಾನಗಳನ್ನ ಖಾಲಿ ಇಟ್ಕೊಳ್ತಾರೆ. ಏನಾದ್ರೂ ಅಸಮಾಧಾನ, ಬೇರೆ ಬೇರೆ ವಿಚಾರಗಳು ಚರ್ಚೆ ಆದಂತ ಒಂದು ಸಂದರ್ಭದಲ್ಲಿ ಇರುವಂತಹ ಖಾಲಿ ಇರುವಂತಹ ಸ್ಥಾನಗಳಲ್ಲಿ ನಿಮಗೂ ಕೂಡ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯ ಮಾತುಗಳನ್ನ ಹೇಳೋದಕ್ಕೆ ಸಹಜವಾಗಿ ಅದೊಂದು ಸ್ಟ್ರಾಟಜಿ ಪ್ಲಾನ್ ಅಂತಾನೆ ಹೇಳ್ಬೋದು. ಹಿಂದೆ ಇರುವಂತಹ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಮಾಡಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇರುವಂತಹ 20 ಸ್ಥಾನಗಳ ಪೈಕಿ ಬಹುತೇಕ 17ರಿಂದ 18 ಸ್ಥಾನಗಳನ್ನ ತುಂಬಬಹುದು, 2-3 ಸ್ಥಾನಗಳನ್ನ
ಕಾಲಿಟ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಸುಮಾರು ಇರುವಂತಹ 20 ಸ್ಥಾನಗಳಿಗೆ 40ಕ್ಕೂ ಅಧಿಕ ದೊಡ್ಡ ಮಟ್ಟದ ಆಕಾಂಕ್ಷಿಗಳಿದ್ದಾರೆ. ಕೇವಲ 1 ಬಾರಿ 2 ಬಾರಿ ಗೆದ್ದಿರುವಂತವ್ರು ಕೂಡ ನಾವು ಕೂಡ ಆಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರ ಒಂದು ಸಲಹೆ. ಮತ್ತೊಂದ್ ಕಡೆ 5 ಬಾರಿ 6 ಬಾರಿ ಗೆದ್ದಂತವ್ರು ಕೂಡ ಜಿ.ಟಿ. ಪಾಟೀಲ್ ಆಗಿರ್ಬೋದು, ನಾಡಗೌಡರಾಗಿರ್ಬೋದು, ಕಾಶಪ್ಪನವರಾಗಿರ್ಬೋದು, 3-4 ಬಾರಿ ಗೆದ್ದಂತವ್ರಿಗೂ ಕೂಡ ಸಚಿವ ಸ್ಥಾನಗಳು ಸಿಕ್ಕಿಲ್ಲ. ಅವರು ಕೂಡ ನಮಗೆ ಬೇಕೇ ಬೇಕು ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳದಂತವ್ರಿಗೆ ಅವರು ಮನೆ ಹಾಕ್ಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಎಲ್ಲಾ ಬದಲಾವಣೆಗಳ ಕಾರಣಕರ್ತರಾದಂತಹ ಕೆಲ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವಕಾಶಗಳನ್ನ ಕೊಡಿಸಬೇಕಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ತಮ್ಮ ಆಪ್ತರ ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಬಹುತೇಕ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ಕೊಟ್ರೆ ಇದೇ ವಾರದಲ್ಲಿ, ಅದು ನಾಳೆ ಆಗ್ಬೋದು, ಇವತ್ತೇ ಆಗ್ಬೋದು, ಹೋಗಿ ಅಂತಿಮ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಯಾವತ್ತು ಆಷಾಢದಲ್ಲಿ ಯಾವುದೇ ಕೆಲಸಗಳನ್ನ ಮಾಡದೇ ಇದ್ದಂತಹ ಡಿ.ಕೆ. ಶಿವಕುಮಾರ್ ಈಗ ಅನಿವಾರ್ಯವಾಗಿ ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದಾವೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.